ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇವಾಗ ಯಾರಾದರೂ ಟ್ರೈನಲ್ಲಿ ಬರ್ತಾ ಇರ್ತಾರೆ, ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರ, ಅವ್ರಿಗೆ ಅಂದರೆ ಟ್ರೈನ್ ಎಲ್ಲಿದೆ, ಯಾವಾಗ ರೀಚ್ ಆಗ್ತಾರೆ ಈ ಒಂದು ರೈಲ್ವೆ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಸುಮ್ಮನೆ ಕಾಯ್ತಾ ಇರ್ತೀರ. ಸೊ ನಾವು ಮೊಬೈಲ್ನಲ್ಲೇ ತಿಳ್ಕೊಬೋದು ಆ ಒಂದು ಟ್ರೈನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು, ನೀವು ಎಲ್ಲಾದರೂ ಹೊರಟಿರ್ತೀರ, ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರ, ಅಲ್ಲಿ ಟ್ರೈನ್ ಟೈಮಿಂಗ್ಸ್ ಕೆಲವೊಂದು ಸಲ ಗೊತ್ತಾಗಲ್ಲ, ಪ್ಲಾಟ್ಫಾರ್ಮ್ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಆ ಟ್ರೈನ್ ಅಂತಲೂ ಗೊತ್ತಾಗಲ್ಲ. ಸೊ ಆ ಒಂದು ಟ್ರೈನು ಯಾವ ಟೈಮಿಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ, ಇವಾಗ ಪ್ರೆಸೆಂಟ್ ಎಲ್ಲಿದೆ ಆ ಒಂದು ರೈಲ್ವೆ ಸ್ಟೇಷನ್ನು, ಮತ್ತು ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಮೊಬೈಲ್ನಲ್ಲೇ ತಿಳ್ಕೊಬೋದು. ಸೊ ನಾನು ಯಾವ ಥರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನಿವಾಗ ಪ್ಲೇಸ್ಟೋರ್ ಹೋಗ್ಬಿಟ್ಟು ವೇರ್ ಈಸ್ ಮೈ ಟ್ರೈನ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಸೈಡ್ ಸ್ಕ್ರೀನ್ ಆನ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಪ್ಲೇಸ್ಟೋರ್ ಹೋಗ್ಬಿಟ್ಟು ವೇರ್ ಈಸ್ ಮೈ ಟ್ರೈನ್ ಅಂತ ಸರ್ಚ್ ಕೊಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ವೇರ್ ಈಸ್ ಮೈ ಟ್ರೈನ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದು ತೋರಿಸ್ತಾ ಇದೆ, ಓಪನ್ ಅಂತ ಕಾಣಿಸ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನ ನೀವು ಯೂಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ನೀವು ಯೂಸ್ ಮಾಡ್ಕೊಳ್ಳೋದು. ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲೆಲ್ಲ ಕೆಲವೊಂದ್ಸಲ ಅಡ್ವರ್ಟೈಸ್ ಬರುತ್ತೆ, ಕೆಲವೊಂದ್ಸಲ ಈಸಿ ಇರಲ್ಲ ಯೂಸ್ ಮಾಡೋಕ್ಕೆ. ಸೊ ಈ ಒಂದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೂಲಕನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ಥರ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಓಕೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ, ನೀವಲ್ಲಿ ನೋಡ್ತಾ ಇರ್ಬೋದು. ಈ ಥರ ಇಂಟರ್ಫೇಸ್ ಬಂದಾಗ ನಮ್ಮ ಟ್ರೈನು ಎಷ್ಟೊತ್ತಿಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಇವಾಗ ಅದು ಟ್ರೈನು ಎಲ್ಲಿಂದ ಬರ್ತಾ ಇದೆ ಅಥವಾ ನಾವು ಎಲ್ಲಿಂದ ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸರ್ಚ್ ಕೊಡಬೇಕು. ನಾನು ಎಕ್ಸಾಂಪಲ್, ಇವಾಗ ನಾನು ಹೊರಡ್ತಾ ಇರೋದು ಚಳ್ಳಕೆರೆಯಿಂದ ಓಕೆ ಬಳ್ಳಾರಿ ಜಂಕ್ಷನ್ ಅಂತ ಹೇಳ್ಬಿಟ್ಟು ಸರ್ಚ್ ಕೊಡ್ತೀನಿ. ಅಲ್ಲಿ ಫೈಂಡ್ ಟ್ರೈನ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಫೈಂಡ್ ಟ್ರೈನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ತುಂಬ ಟ್ರೈನ್ಸ್ಗಳಿದ್ದಾವೆ. ಬಟ್ ನಾನು ಇವಾಗ ಹೋಗ್ಬೇಕಾಗಿರೋ ಟ್ರೈನು 11:25ರಿಂದ ಮಧ್ಯಾಹ್ನ 2 ಗಂಟೆ 3 ನಿಮಿಷಕ್ಕೆ ರೀಚ್ ಆಗುತ್ತಲ್ಲ, ಆ ಒಂದು ಟ್ರೈನ್ ನಾನು ಹೋಗ್ಬೇಕಾಗಿರೋದು. ಸೊ ಆ ಒಂದು ಟ್ರೈನ್ ಮೇಲೆ ನಾನು ಇವಾಗ ಟಚ್ ಕೊಡ್ತೀನಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಟ್ರೈನ್ಗೆ ನಾನು ಹೋಗಬೇಕು. ಸೊ ಆ ಒಂದು ಟ್ರೈನ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ಇವಾಗ ಆ ಒಂದು ಟ್ರೈನು ಅಜ್ಜಂಪುರ ಬಿಟ್ಟಿದೆ. ಸೊ ಅಲ್ಲಿ 9:19ಕ್ಕೆ ಬಿಡಬೇಕಾಗಿತ್ತು, 9:45ಕ್ಕೆ ಬಿಡ್ತಾ ಇದೆ. ಆಲ್ಮೋಸ್ಟ್ 26 ನಿಮಿಷ ಲೇಟ್ ಆಗೈತೆ, ಅದು ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ಗೆ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡ್ತಾ ಇರ್ಬೋದು 11:24ಕ್ಕೆ ರೀಚ್ ಆಗಬೇಕಾಗಿತ್ತು, 11:45ಕ್ಕೆ ರೀಚ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 26 ನಿಮಿಷ ರೀಚ್ ಆಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು, ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ಲಾಟ್ಫಾರ್ಮ್ 1ಕ್ಕೆ ಬರುತ್ತೆ ಆ ಒಂದು ಟ್ರೈನು. ಓಕೆ, ಇಲ್ಲಿ ಟೈಮಿಂಗ್ಸ್ ಕೂಡ ನೋಡ್ಕೊಂಡ್ರಿ, ಮತ್ತು ಆ ಪ್ಲಾಟ್ಫಾರ್ಮ್ ಕೂಡ ನೋಡ್ಕೊಂಡ್ರಿ. ಈ ಒಂದು ಅದಾದಮೇಲೆ ಇನ್ನೊಂದು, ಈ ಒಂದು ರೈಲ್ವೆ ಸ್ಟೇಷನ್ಗೆ ಬರೋಕ್ಕೂ ಮುಂಚೆ ನಾವು 10 ನಿಮಿಷಕ್ಕೆ ಮುಂಚೆನೇ ಅಲಾರಾಮ್ ಮಾಡ್ಕೋಬೇಕು. ಅಂದರೆ ಕೆಲವೊಂದ್ಸಲ ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ರೈಲ್ವೆ ಸ್ಟೇಷನ್ ಬಿಟ್ಟು ಆಚೆ ಕಡೆ ಬಂದಿರ್ತೀವಿ ಯಾವುದೋ ಒಂದು ರೀಸನ್ಗೆ. ಆ ರೈಲ್ವೆ ಸ್ಟೇಷನ್ ಇನ್ನೇನು ನಮ್ಮ ರೈಲ್ವೆ ಸ್ಟೇಷನ್ಗೆ ಬರೋಕ್ಕೂ 10 ನಿಮಿಷ ಮುಂಚೆ ಅಲಾರಾಮ್ ಮೊಬೈಲಲ್ಲಿ ಹೊಡ್ಕೊಳ್ಳೋ ಥರನೂ ಮಾಡ್ಕೋಬೋದು. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅಲಾರಾಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲಾರಾಮ್ ಮೇಲೆ ಟಚ್ ಕೊಡಿ. ಓಕೆ, ಅಲಾರಾಮ್ ಮೇಲೆ ಟಚ್ ಕೊಟ್ಟರೆ ಅಲ್ಲಿ ನೋಡ್ತಾ ಇರ್ಬೋದು 10 ಮಿನಿಟ್ಸ್ ಬಿಫೋರ್. ನೀವು 10 ಮಿನಿಟ್ ಅಂತಲ್ಲ, ನೀವು ಎಷ್ಟು ಬೇಕಾದ್ರೂ ಇಟ್ಕೋಬೋದು, 10 ಮಿನಿಟ್ಸು, 20, 30, 40 ಆ ಥರ. ಸೊ ನಾನು 10 ಮಿನಿಟ್ ಇಟ್ಕೊಡ್ತೀನಿ. ಯಾವ ಒಂದು ರೈಲ್ವೆ ಸ್ಟೇಷನ್ ಅಂತ ಕೇಳುತ್ತೆ ಅಲಾರಾಮು, ನಾನೀಗ ಚಳ್ಳಕೆರೆ ಅಂತ ಹಾಕ್ತೀನಿ. ಓಕೆ, ಸೆಟ್ ಡೆಸ್ಟಿನೇಷನ್ ಅಲಾರಾಮ್ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಬಿಟ್ರೆ ಎನೇಬಲ್ ಅಂತ ಕೊಟ್ಟರೆ ಸಾಕು. ಅದಾದಮೇಲೆ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ಗೆ ಅಲೋ ಕೊಡಿ. ಓಕೆ, ಅದಾದಮೇಲೆ ಬ್ಯಾಕ್ ಬನ್ನಿ, ಮತ್ತೆ ಸೆಟ್ ಡೆಸ್ಟಿನೇಷನ್ ಅಲಾರಾಮ್ ಅಂತ ಕೊಡಿ. ಪರ್ಮಿಷನ್ ಕೊಟ್ಟರೆ ಸಾಕು ನಿಮಗೆ. ಅಲ್ಲಿ ನೀವು ಒಂದು ಏನು ಟ್ರೈನ್ ಬರ್ತಾ ಇರುತ್ತೆ, ಆ ರೈಲ್ವೆ ಸ್ಟೇಷನ್ಗೆ ಬರೋಕ್ಕೆ 10 ನಿಮಿಷ ಮುಂಚೆ ನಿಮ್ಮ ಮೊಬೈಲಲ್ಲಿ ಅಲಾರಾಮ್ ತೊಗೊಳುತ್ತೆ, ಅಲಾರಾಮ್ ಆಗುತ್ತೆ. ಆವಾಗ ನೀವು ಪ್ಲಾಟ್ಫಾರ್ಮ್ಗೆ ಹೋಗ್ಬೋದು. ಓಕೆ, ಇದು ನಾವು ವೇರ್ ಈಸ್ ಮೈ ಟ್ರೈನ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡೋದು. ಇನ್ನೂ ಒಂದು, ಈಗ ಆಲ್ರೆಡಿ ನಾವೆಲ್ಲಾದರೂ, ಈಗ ನಾನು ಇಲ್ಲಿ ಲೋಕಲ್ ತೋರಿಸ್ತಿದ್ದೀನಿ. ಅಕಸ್ಮಾತ್ ನೀವೆಲ್ಲಾದರೂ ಲಾಂಗ್ ಹೋಗ್ತಾ ಇರ್ತೀರಾ, ಈಗ ಎಕ್ಸಾಂಪಲ್ ಬೆಂಗಳೂರಿಂದ ಡೆಲ್ಲಿ, ಇಲ್ಲ ಬೆಂಗಳೂರಿಂದ ಮುಂಬೈ ಆ ಥರ ಹೋಗ್ಬೇಕಾದ್ರೆ ಆ ಒಂದು ಟ್ರೈನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಂದ್ರೆ, ನೀವೇನು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀರೋ ಆ ಒಂದು ಟ್ರೈನ್ ಟಿಕೆಟ್ದು PNR ನಂಬರ್ ಇರುತ್ತೆ. ಆ PNR ನಂಬರ್ ಹೊಡೆದ್ಬಿಟ್ರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ PNR ಅಂತ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು PN ನಂಬರು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, PNR ನಂಬರು. ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು, ಅದ್ರ ಮೇಲೆ PN ನಂಬರ್ ಹೊಡೆದ್ರೆ ಸಾಕು, ಅವಾಗ ವೇರ್ ಈಸ್ ಮೈ ಟ್ರೈನ್ ಅಂತ ಹೇಳ್ಬಿಟ್ಟು ಅದು ಕೂಡ ಇವಾಗ ಏನು ತೋರಿಸೋ ಅದೇ ಥರ ತೋರಿಸುತ್ತೆ. ಆಮೇಲೆ ಇನ್ನೊಂದು, ಟ್ರೈನ್ ನಂಬರು ಮತ್ತು ಟ್ರೈನ್ ನೇಮಿಂದ ಕೂಡ ನಾವು ಚೆಕ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ನಾನು ಟ್ರೈನ್ ನಂಬರ್ ಅಥವಾ ಟ್ರೈನ್ ನೇಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಈಗ ಅಲ್ಲಿ ನೋಡ್ತಾ ಇರ್ಬೋದು
ನಾನು ಆಲ್ರೆಡಿ ಚೆಕ್ ಮಾಡಿರೋದು ಅದು, ಇವಾಗ ಚೆಕ್ ಮಾಡಿದ್ಮೇಲೆ ಅದು ತೋರಿಸ್ತೈತೆ. ಇವಾಗ ನೆಕ್ಸ್ಟ್ ನಾನು ಚೆಕ್ ಮಾಡ್ತಾ ಇರೋದು ಈಗ ಎಕ್ಸಾಂಪಲ್ ಕರ್ನಾಟಕ ಸಂಪರ್ಕ ಕ್ರಾಂತಿ ಅಂತ ಹಾಕ್ತೀನಿ. ಇಲ್ಲಿ ಬಂತು ನೋಡಿ, ಕರ್ನಾಟಕ ಅಂತ ಹೊಡಿತಿದ್ದಂಗೆ ಸ್ವಲ್ಪ ಹೊಡಿತಿದ್ದಂಗೆ ಬಂತು ನೋಡು, ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಅಂತ ಇತ್ತು. ಅದ್ರ ಮೇಲೆ ನಾನು ಟಚ್ ಕೊಡ್ತೀನಿ. ಈಗ ನೋಡ್ಬೋದು ಆ ಒಂದು ಟ್ರೈನ್ ಎಲ್ಲಿದೆ. ಓಕೆ, ಇವಾಗ ಆ ಒಂದು ಟ್ರೈನು ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹೊರಟು ಈಗ ಮಥುರಾ ಜಂಕ್ಷನ್ ಅಲ್ಲಿದೆ, ಬಟ್ ಅಲ್ಲಿ ಸ್ಟಾಪ್ ಕೊಡಲ್ಲ. ಈಗ ನೆಕ್ಸ್ಟ್ ಅವ್ರು ಎಷ್ಟೊತ್ತಿಗೆ ಗ್ವಾಲಿಯರ್ ಜಂಕ್ಷನ್ ಅಂತ ಹೇಳ್ಬಿಟ್ಟು ಏನೋ ರಾಜಸ್ಥಾನ ಹತ್ರ ಗ್ವಾಲಿಯರ್ ಜಂಕ್ಷನ್ ಇದೆ, ಅಲ್ಲಿಗೆ ರೀಚ್ ಆಗುತ್ತೆ. 11:43ಕ್ಕೆ ರೀಚ್ ಆಗಬೇಕಾಗಿರುತ್ತೆ, 11:52ಕ್ಕೆ ರೀಚ್ ಆಗುತ್ತೆ. ಓಕೆ, ನೀವು ಕೂಡ ಇದೇ ಥರನ ನಮ್ಮ ಟ್ರೈನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಮಾಡ್ಕೋಬೋದು, ಮತ್ತು ಪ್ಲಾಟ್ಫಾರ್ಮ್ ಕೂಡ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇನ್ನೂ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.